ಮಾಜಿ ಶಾಸಕರಾಗಿ ನಿಮ್ಮ ಕೆಲಸವನ್ನ ಮೆಚ್ಕೊಂಡವ್ರು ತುಂಬಾ ಜನ ಇದ್ದಾರೆ ನೀವು ಅಧಿಕಾರದಲ್ಲಿ ಇದ್ದಾಗ. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಜನ ಬದಲಾವಣೆ ಬಯಸಿದ್ದಾರೆ ಅನ್ನೋದಕ್ಕೆ ಲೋಕಸಭೆ ಚುನಾವಣೆ ಫಲಿತಾಂಶವೇ ಉತ್ತರ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ಮತದಾರರಿಗೆ? ಜನರ ಕಳಕಳಿ ವಿನಂತಿ ಅಂದ್ರು, ಯಾರು ಕೆಲಸ ಮಾಡ್ತಾರ ಅವ್ರ ಪರವಾಗಿ ನಿಲ್ರಿ ಸಾಕು. ಅಭಿವೃದ್ಧಿ ಮುಖ್ಯ, ಅಭಿವೃದ್ಧಿ ಮುಖ್ಯ, ನಿಮ್ ಸಂಪರ್ಕ ಮುಖ್ಯ. ಎಲ್ಲಾ ಕಡೆ ಅಭಿವೃದ್ಧಿ ಆಗ್ತದೆ ಹೇಳಲಿಕ್ಕೆ ಬರುದಿಲ್ಲ. ಯಾವಾಗ ನಿಮ್ ಅಡಚಣೆ ಬರ್ತೈತೆ ಅವಾಗ ನಿಮ್ ಪರವಾಗಿ ನಿಲ್ಲವ್ರು ಬೇಕು. ಈಗ ಮಳೆ ಬಂತು, ದೊಡ್ಡ ಮಳೆ ಬಂದಾಗ ಅಲ್ಲಿ ನಿಂತು ಕಾರ್ಪೊರೇಷನ್ ಮಂದಿ ಕರೆಸಿ ಅಲ್ಲಿ ಕ್ಲೀನ್ ಮಾಡೋದು, ಸ್ವಚ್ಛತೆ ಮಾಡಿ ಅದು ನೀರು ಡ್ರೈನ್ ಆಗ್ಬೇಕಂತ ಯಾರ ಪ್ರಯತ್ನ ಮಾಡ್ತಾರ ಅಂತ ಮಂದಿಗೆ ನೀವು ಬೆಂಬಲ ಕೊಡ್ಬೇಕು. ಈಗ ದೊಡ್ಡ ಮಳೆ ಬಂದಾಗ ನೀವು ಮನ್ಯಾಗ ಮಲ್ಕೊಂಡ್ರೆ ಅವ್ರ ಬೆಂಬಲ ಇದ್ರೆ ಉಪಯೋಗ ಇಲ್ಲ. ಕರೆಕ್ಟ್, ನಿಜ. ಎಟ್ಟು ಸಾಯ್ತಾವು ಅವ್ರಿಗೇನು ವಿಚಾರ ಮಾಡಿಲ್ಲ, ಅವ್ರ ಪರವಾಗಿ ನಿಲ್ಬೇಡ್ರಿ. ಮಳೆ ಬಂದ್ರ ದೊಡ್ಡ ಮಳೆ ಬಂದ್ರ ಯಾವ ನಿಲ್ತಾನು? ಈಗ ಡೆಂಗು ಬೆಳಗಾವಿನಲ್ಲಿ ಅತಿ ಡೆಂಗು ಆಗೈತಿ. ಯಾರದಾರು? ನಾ 40 ಪಂಪ್ ತಗೊಂಡಿದ್ನಿ ಔಷಧ ಹೊಡಿದು. ಇಡೀ ಕ್ಷೇತ್ರದಲ್ಲಿ ವಾರ್ಡ್ ವೈಸ್ ಪಂಪ್ ಕೊಟ್ಟು ನಮ್ಗೆ ನಗರ ಸೇವಕರು ನಂತರ ಆದ್ರು. ಅದಕ್ಕಿಂತ ಪೈಲ ನಮ್ ಕಾರ್ಯಕರ್ತ ಹಿಡಿದ ಇಡೀ ಕ್ಷೇತ್ರ ನಾ ಸ್ವತಃ ಪಂಪ್ ಹೊಡಿತಿದ್ನಿ. ಈಗ ಯಾಕಾಗವಲ್ಲು? ಒಂದ್ ಹುಡುಗ ಮೊನ್ನೆ 16 ವರ್ಷದ ಹುಡುಗ ಡೆಂಗುಲೆ ಸತ್ತ. ಈಗ ಇಡೀ ಕ್ಷೇತ್ರದಲ್ಲಿ ಡೆಂಗೂಲೆ ಸಾಯತಾವಂತ ಚರ್ಚಾ. ಪ್ಲಸ್ಸು ಬಿಸಿ ನೀರು ಕುಡಿಯೋ ಹೇಳ್ತಾರೆ. ಆದ್ರೆ ಶಾಸಕರು ಬಂದು ಇದ್ರ ಮೇಲೆ ಕಂಟ್ರೋಲ್ ಮಾಡಿ, ಮೀಟಿಂಗ್ ಮಾಡಿ, ಚರ್ಚಾ ಮಾಡಿ ಏನು ಮಾಡತ್ತಿರೋ ಕೇಳಬೇಕು. ನಾ 10 ಮೀಟಿಂಗ್ ಮಾಡಿ ನಾ ಆ ಟೈಮ್. ಅದು ಜನರು ಇದು ನೋಡ್ಬೇಕು ಅಷ್ಟ. ಅಲ್ಲ, ಶಾಸಕರು ಅಧಿಕಾರಕ್ಕೆ ಬಂದ್ಮೇಲೆ ಏನಾದ್ರು ಸ್ಥಳೀಯವಾಗಿ ಸರ್ವಪಕ್ಷ ಸಭೆ ಕರೆದು ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆಗಳೇನಾದ್ರು ನಡೆಯುತ್ತಾ? ಏನೂ ಇಲ್ಲ. ಗೆದ್ದಾಯ್ತು, ಕೂತಾಯ್ತು ಅಷ್ಟೇ, ಮುಗಿತು. ಓಕೆ. ಆತೀತಲ್ಲಿ ಹೋದ್ನಿ, ನಾವು ಇದ್ದಿದ್ದೆ ಪೂಜಾ ಮಾಡಿದ್ವಿ ಅಷ್ಟ. ಬಾಕಿ ಏನ್ ತೋರಿಸ್ಲಿ ಇವೇನ್ ನಾವೇನ್ ಈಗ ಸೋಷಿಯಲ್ ಮೀಡಿಯಾದ ಓಪನ್ ತೋರಿಸ್ಬೇಕು ನೀವು. ಹೌದು ಸರ್, ಹೌದು. ನಾವು ಅದೇವಿ ಇಲ್ಲಿ ಏನ್ ಮಾಡತ್ತಾರ ಅದು ತೋರಿಸ್ಲಿ ಸಾಕು. 1 ವರ್ಷ ಆತಿ. ಅದ ನಿಮ್ಗೆ ಯಾವ್ದಿಲ್ಲ ನಶೀಬ್ ಇನ್ನ ಮಳೆ ಬಂದಿಲ್ಲ ಅಂತ ನಾವು ಸಂಕಟನಾಗ ಹೆಂಗಿದ್ದೀವಲ್ಲ ಅವಾಗ ಅಂತ ಸಂಕಟ ಬಂದಿಲ್ಲ. ಮತ್ ಬರಬಾರ್ದು. ಬಂದ್ರೆ ಇವ್ರು ಏನ್ ಮಾಡೋರು? ಇಂತ ಕೆಟ್ಟ ಪರಿಸ್ಥಿತಿ ನಾವು ಅದೇವಿಲ್ಲ. ವೀಕ್ಷಕರೇ, ನೋಡ್ತಾ ಇದ್ದೀರಾ ಸಂಕ್ಷಿಪ್ತವಾದ ಸಂದರ್ಶನ. ಅನಿಲ್ ಬೆನಕೆ ಸರ್ ಬಿಸಿ ಶೆಡ್ಯೂಲು. ಯಾಕಂದ್ರೆ ಅಧಿಕಾರದಲ್ಲಿ ಇರದೇ ಇರಲಿ ಕಾರ್ಯಕರ್ತರ ಜೊತೆ ಜನರ ನಡುವೆ ಸಾಕ್ತಾ ಇರ್ತಾರೆ. ಈ ಬಿಡುವಿನ ವೇಳೆಯಲ್ಲಿ ಕೂಡ ನಮಗೆ ಒಂದು ಅವಕಾಶ ಮಾಡಿ ಸಂದರ್ಶನ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ಆಮಿಷ ಮುಖ್ಯನಾ ಅಭಿವೃದ್ಧಿ ಮುಖ್ಯನಾ? ಆಮಿಷ ಕೊಟ್ಟು ಅಧಿಕಾರಕ್ಕೆ ಬಂದವರು ಆಮಿಷವನ್ನ ಪೂರೈಸಿದ್ರ ಭರವಸೆನ ಎಲ್ಲವೂ ನಿಮ್ ಕಣ್ ಮುಂದೆ ಇದೆ. ನಿಮ್ಮ ಜನಪ್ರತಿನಿಧಿ ಯಾರು ಬದಲಾಗಬೇಕು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ.